ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಸ್ಯಾರಿಯನ್ನು ಸುಟ್ಕೊಂಡಿದ್ದಾರೆ. ರಾಯರ ಮಠಕ್ಕೆ ಹೋಗಿ ನಾನು ಸಾರಿ ಸುಟ್ಕೊಂಡು ಬಂದೆ ಅಂತಂದು ಅವರು ಬ್ಲ್ಯಾಕ್ ಅಂದರೆ ಕಪ್ಪು ಚುಕ್ಕೆ ಕೂತ್ಕೊಳ್ಳೋದು ಬೇಡ ಅವ್ರ ಮೇಲೆ. ಅವರು ಒಂದು ಭಯ ಪಟ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಸಂಕಲ್ಪನೆ ಮಾಡಿಕೊಂಡು ನಾನು ರಾಯರ ಮಠಕ್ಕೆ ಹೋಗಿದ್ದೆ, ಈ ಥರ ನಾನು ಸಾರಿ ಸುಟ್ಕೊಂಡೆ ಅಂತಂದು ಅವ್ರ ಮೈಂಡಲ್ಲಿ ಕೂತ್ಕೊಳ್ಳೋದು ಬೇಡ. ದಯವಿಟ್ಟು ನೀವೇನು ರಾಯರಿಗೆ ಆರತಿಯನ್ನು ಬೆಳಗ್ತೀರಾ, ಆರತಿಯನ್ನು ಬೆಳಗ್ಬಿಟ್ಟು ಹೊರಗಡೆ ತುಳಸಿ ಕಟ್ಟಿಗಿಡಿ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಒಳ್ಳೆ ಸಾರಿ ಅಂದರೆ ತುಂಬ ಕಾಸ್ಟ್ಲಿಯಾಗಿರೋ ಸಾರಿ ಉಟ್ಕೊಂಡು ಬಂದಿರ್ತಾರೆ ರಾಯರ ಮಠಕ್ಕೆ. ಉಟ್ಕೊಂಡು ಬಂದಾಗ ಆ ಸಾರಿ ಸುಟ್ಟೋಯ್ತು ಅಂದರೆ ಅವ್ರ ಮನಸ್ಸಿಗೆ ಏನೋ ಒಂದು ಬೇಜಾರಾಗಿಬಿಡುತ್ತೆ. ದಯವಿಟ್ಟು ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನೀವು ರಾಯರಿಗೆ ಆರತಿಯನ್ನು ಬೆಳಗ್ಬಿಟ್ಟು ತುಳಸಿ ಕಟ್ಟಿ ಹೊರಗಡೆ ಇದೆಯಲ್ವ ಅಲ್ಲಿ ಇಟ್ಟುಬಿಡಿ. ಇದನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಅಂದರೆ ಎಲ್ರಿಗೂ ಅರ್ಥ ಆಗಲಿ. ಇದನ್ನು ನೀವು ಎಷ್ಟು ಬೇಗ ಶೇರ್ ಮಾಡ್ತೀರಾ ಅಷ್ಟು. ಯಾಕಂದರೆ ಪ್ರತಿ ಗುರುವಾರಕ್ಕೊಮ್ಮೆ ಎಷ್ಟೋ ಜನಗಳು ಭಕ್ತಾದಿಗಳು ಬರ್ತಾ ಇರ್ತಾರೆ. ಸಾರಿ ಸುಟ್ಕೊಳೋದು, ಅವರು ವೇಲ್ ಸುಟ್ಕೊಳೋದು, ಈ ಥರ ಎಷ್ಟೋ ಜನಗಳು ಮಾಡಿದ್ದಾರೆ. ದಯವಿಟ್ಟು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ನೀವು ಆರತಿಯನ್ನು ಬೆಳಗ್ಬಿಟ್ಟು ಹೊರಗಡೆ ತುಳಸಿ ಕಟ್ಟಿಗೆ ಇಟ್ಬಿಡಿ. ಯಾಕಂದರೆ ಒಳ್ಳೆ ಕಾಸ್ಟ್ಲಿ ಸೀರೆ ಉಟ್ಕೊಂಡ್ಬಂದಿರ್ತಾರೆ. ಇವಾಗ ನೋಡಿ, ಇಲ್ಲೊಂದು ಎಕ್ಸಾಂಪಲು, ಒಬ್ಬರು ಹೆಣ್ಮಕ್ಳು ನೋಡಿ ಬಗ್ಗಿದ್ದಾರೆ ನೋಡಿ, ಅದು ಪಕ್ಕದಲ್ಲೇ ಇದೆ ಅವ್ರಿಗೆ. ಅದಕ್ಕೋಸ್ಕರ ಸ್ನೇಹಿತರೆ, ಯಾರೂ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ.